ಎಲ್ಲ ಬರುವಂಗೆ ಅಂದರೆ ಮೇಡಮ್ ಇವತ್ತು ಮೇ 15 ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು KPCC ಪ್ರೆಸಿಡೆಂಟ್ ಅವರ ಹುಟ್ಟುಹಬ್ಬ. ಅದಕ್ಕಾಗಿ ನಮ್ಮ ಕರ್ನಾಟಕ ಪ್ರದೇಶ್ ಯೂತ್ ಕಾಂಗ್ರೆಸ್ ವತಿಯಿಂದ ಮಂಜುನಾಥ, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ HS ಅವರ ನೇತೃತ್ವದಲ್ಲಿ ಮೈಸೂರು ಝೂಲಾಜಿಕಲ್ ಗಾರ್ಡನಲ್ಲಿ ಆಫ್ರಿಕನ್ ಲಯನ್ 6 ಮಂತ್ಸ್ಗೆ ಅಡಾಪ್ಟ್ ಮಾಡ್ತಾಯಿದ್ದೀವಿ. ಇನ್ನೂ 6 ಮಂತ್ಸ್ ಆದ ನಂತರ ಇನ್ನೊಂದು 6 ಮಂತ್ ನಾವು ಕಂಟಿನ್ಯೂ ಮಾಡ್ತೀವಿ. ಟೋಟಲಿ 1 ಇಯರ್ ನಾವು ಅಡಾಪ್ಟ್ ಮಾಡೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ. ಆದರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ನಮ್ಮ ಡಿ.ಕೆ. ಸಾಹೇಬರು ಒಂದು ಸಿಂಹನ ಥರ, ಸಿಂಹನ್ಗೆ ಸಿಂಹನೇ ಅಡಾಪ್ಟ್ ಮಾಡಬೇಕಂತ ಅದಕ್ಕೆ ನಾವು ಆಫ್ರಿಕನ್ ಲಯನ್ ಅಡಾಪ್ಟ್ ಮಾಡ್ತಾಯಿದ್ದೀವಿ ಸರ್. ನನ್ನ ಹೆಸರು ನೌಫಿಲ್ ಅಹಮದ್, ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಸರ್. ನಮಸ್ಕಾರ, ನನ್ನ ಹೆಸರು ಹೊಯ್ಸಳ ಅಂತ, ಯೂತ್ ಕಾಂಗ್ರೆಸ್ ಕೃಷ್ಣ ಕ್ಷೇತ್ರದ ಅಸೆಂಬ್ಲಿ ಪ್ರೆಸಿಡೆಂಟ್. ಇವತ್ತು 15ನೇ ತಾರೀಕು ಡಿ.ಕೆ. ಸಾಹೇಬ್ರಿಗೆ ಒಂದು ಬರ್ತಾರೆ. ಅವ್ರು ಬಂದು ವೈಯಕ್ತಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾಲೆಲ್ಲ ನನ್ನ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಡಿ, ಯಾಕಂದರೆ ಯೋಧರೆಲ್ಲ ಸತ್ತೋಗೋರು, ಆ ದುಃಖದಲ್ಲಿದ್ದಾರೆ, ಅವರು ಯೋಧರ ಸತ್ತಿರೋ ದುಃಖದಲ್ಲಿದ್ದಾರೆ. ಅದಕ್ಕೋಸ್ಕರ ಯಾರೂ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆದರೂ ಅವರ ಬರ್ತ್ಡೇನ ನಾವು ಸೆಲೆಬ್ರೇಟ್ ಅನ್ನೋಕ್ಕಿಂತ ಒಂದು ಪ್ರಾಣಿನ ದತ್ತು ತೊಗೊಂಡು ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಂಜುನಾಥ್ ಗೌಡರು, ಸ್ಟೇಟ್ ಅಧ್ಯಕ್ಷರಾದ ಮಂಜುನಾಥ್ ಗೌಡರ ಆದೇಶ ವೇಳೆಗೆ ಇವತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಆಫ್ರಿಕನ್ ಲೇಯರ್ನ ದತ್ತು ತೊಗೊಂಡಿದ್ದೀವಿ. ಇವತ್ತು ನಾವೇನು ಮಾಡ್ತಾಯಿದ್ದೀವೋ, ನಾವೇನು ದತ್ತು ತೊಗೊಂಡಿದ್ದೀವಿ 6 ತಿಂಗಳಿಗೆ, ಅದ್ರ ಮೇಲೆ 1 ವರ್ಷ 100% ನಾವು ಕಂಟಿನ್ಯೂ ಮಾಡೇ ಮಾಡ್ತೀವಿ. ನನ್ನ ಇದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ಒಂದು 5 ವರ್ಷ ತೊಗೋಬೇಕು ಅನ್ನೋ ಇಚ್ಛೆ ಇದೆ. ನನ್ನಂತ ದೇವ್ರ ಇಚ್ಛೆ, ದೇವ್ರು ನನ್ನ ಬರ ಕೊಟ್ಟಿರೋದ್ರಿಂದ ನಾನು ಮನೆ ಮಾಡ್ತೀನಿ. ಮತ್ತು ಈ ಬಾರಿ ನಾವೇನು ಒಂದು ಆಫ್ರಿಕನ್ ಲೈನ್ ತೊಗೊಂಡಿದ್ವೋ, ಮುಂದೆ ಅದನ್ನ 2 ಮಾಡಬೇಕು ಅನ್ನೋ ನಿರ್ಧಾರನ ನಿನ್ನೆ ಸಾಯಂಕಾಲ ತೊಗೊಂಡಿದ್ದೀವಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ. ಇವತ್ತೇನು ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ನೌಫಿಲ್ ಮತ್ತು ಮೀರ್ ಕುಸ್ರು ಸಿಟಿ ಜನರಲ್ ಸೆಕ್ರೆಟರಿ ಕುಸ್ರು, ಮತ್ತು ನಮ್ಮ ಇವತ್ತು ಮೊಹಮ್ಮದ್ ಅಬ್ರಾರ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಬಂದಿದ್ದಾರೆ. ಇವತ್ತು ನಾವೇನು ಇವತ್ತು ಎಲ್ಲ ಹುಡುಗರು ಸೇರ್ಕೊಂಡು ಮಾಡ್ತಾಯಿದ್ದೀವೋ ಇದನ್ನ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಇವತ್ತು ಸ್ಪೆಷಲ್ ಗೆಸ್ಟಾಗಿ ನಮ್ಮ ನಾಗೇಶ್ ಕರಿಯಪ್ಪ ಅವರು ಬಂದಿದ್ದಾರೆ, ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆದ ನಾಗೇಶ್ ಕರಿಯಪ್ಪ ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ಹೇಳ್ಕೊತಾಯಿದ್ದೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಫಾರ್ ನಮ್ಮ KPCC ಅಧ್ಯಕ್ಷರಾದ ಡಿ.ಕೆ. ಸಾಹೇಬರಿಗೆ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಹೇಳ್ತಾ ಥ್ಯಾಂಕ್ ಯು. ಇವತ್ತು ಸನ್ಮಾನ್ಯ KPCC ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಯುವಕರ ಆಶಾಕಿರಣ, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ 63ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವ್ರ ಜೊತೆಗೆ ಪ್ರತಿ ವರ್ಷ ಕೂಡ ನಾವು ಅವ್ರ ಜೊತೆಗೇ ಹುಟ್ಟುಹಬ್ಬ ಅವ್ರ ಕೇಕ್ ಕತ್ತರಿಸೋ ಮುಖಾಂತರ ಆಗಲಿ, ಬ್ಲಡ್ ಡೊನೇಷನ್ ಕೊಡೋದಾಗಲಿ, ಮತ್ತೊಂದು ಸಮಾಜ ಸೇವೆ ಮಾಡೋ ಮುಖಾಂತರ ಪ್ರತಿ ವರ್ಷ 15 ವರ್ಷದಿಂದ ನಾವು ಕಳೆದ 15 ವರ್ಷದಿಂದ ಒಂದಲ್ಲ ಒಂದು ರೀತಿ ಸಮಾಜ ಸೇವೆ ಮಾಡೋ ಮುಖಾಂತರ ಅವರ ಹುಟ್ಟುಹಬ್ಬನ ಆಚರಿಸ್ತಾ ಬಂದಿದ್ವಿ. ಇವತ್ತು ಇವೇನು ನಮ್ಮ ದೇಶದಲ್ಲಿರ್ತಕ್ಕಂಥ ಪರಿಸ್ಥಿತಿ ಸರಿಯಿಲ್ಲ, ನಮ್ಮ ಯೋಧರು ಸತ್ತಿದ್ದಾರೆ, ನಮ್ಮ ಟೂರಿಸ್ಟ್ಗಳು, ನಮ್ಮ ದೇಶದ ಪ್ರಜೆ ಆತಂಕವಾದದಿಂದ ಸತ್ತಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳೋದು ಬೇಡ, ಯಾರೂ ಕೂಡ ನನ್ನ ಫ್ಲೆಕ್ಸ್ ಹಾಕೋದಾಗಲಿ, ಫೋಟೋ ಹಾಕೋದಾಗಲಿ ಮತ್ತು ಬರ್ತ್ಡೇ ಆಚರಣೆ ಮಾಡೋದಾಗಲಿ ಯಾವುದೇ ಸಂಭ್ರಮಾಚರಣೆ ಬೇಡ ಅಂತೇಳಿ ಅವರು ಆದೇಶ ಮಾಡಿದ್ರಿಂದ ಇವತ್ತು ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಮೈಸೂರು ಝೂನಲ್ಲಿ ಇವತ್ತು ಒಂದು ಆಫ್ರಿಕನ್ ಸಿಂಹನ 1 ವರ್ಷದ ಮಟ್ಟಿಗೆ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ, ಮೈಸೂರು ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಕೃಷ್ಣರಾಜ ಮತ್ತು ಯುವ ಕಾಂಗ್ರೆಸ್ ವತಿಯಿಂದ ಅದನ್ನು ದತ್ತು ಪಡೆಯೋ ಮುಖಾಂತರ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ಎಲ್ಲರೂ ಆಲೋಚನೆ ಮಾಡಿ ಇವತ್ತು ದತ್ತು ಪಡಿತಕ್ಕಂಥ ಕೆಲಸ ಮಾಡಿದ್ದೀವಿ. ಹೀಗೆ ಇದು ಇನ್ನೂ ಇದೊಂದೇ ವರ್ಷಕ್ಕೆ ಸೀಮಿತವಾಗಬಾರ್ದು.
ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದೊಂದು ಪ್ರತಿ ವರ್ಷ ಒಂದೊಂದು ವಿವಿಧವಾದ ಪ್ರಾಣಿಗಳನ್ನು ಪಕ್ಷಿಗಳನ್ನು ದತ್ತು ತಗೊಳ್ಳೋ ಮುಖಾಂತರ ಮುಂದುವರಿಲಿ ಅಂತ ಹೇಳಿ ನಾನು ಆಶಿಸ್ತೀನಿ.